ಇದು ಬಿಜೆಪಿ ವಿಚಾರ ಆಯಿತು. ಇನ್ನು ಕಾಂಗ್ರೆಸ್ ಪಾಳ್ಯದಲ್ಲಿ ಏನಾಗ್ತಾ ಇದೆ, ಕಾಂಗ್ರೆಸ್ ಯಾವ ರೀತಿಯಲ್ಲಿ ಸಮರ ನಡೆಸೋದಕ್ಕೆ ಸಿದ್ಧ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಅನುದಾನದ ಸಮರ ಮಾಡೋದಕ್ಕೆ ಈಗ ಮುಂದುವರಿತಾ ಇದೆ. ಅನುದಾನ ತಾರತಮ್ಯವನ್ನ ವಿರೋಧಿಸಿ ರಾಜ್ಯ ಕಾಂಗ್ರೆಸ್ ಪ್ರತಿಭಟನೆ ನಡೆಸೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದು. ಫೆಬ್ರವರಿ 7ರಂದು ಒಂದೇ ದಿನ 2 ಪ್ರತಿಭಟನೆಯ ಹಂಗಾಮ ನಡೆಯುತ್ತೆ. ಪ್ರಮುಖವಾಗಿ ಅನುದಾನ ತಾರತಮ್ಯವನ್ನ ವಿರೋಧಿಸಿ ನಡೆಯಲಿರುವಂತಹ ಪ್ರತಿಭಟನೆ ಇದೆ. ಅನುದಾನ ಸರಿಯಾಗಿ ಸಿಗ್ತಾ ಇಲ್ಲ ದಕ್ಷಿಣದ ರಾಜ್ಯಗಳಿಗೆ, ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕಕ್ಕೆ ಎನ್ನುವಂತಹ ಕೂಗನ್ನ ಕಾಂಗ್ರೆಸ್ನ ಸಂಸದರು ಎತ್ತಿದ್ರು. ಅದರ ಬೆನ್ನಲ್ಲೇ ಈಗ ಕಾಂಗ್ರೆಸ್ ಬೆಂಗಳೂರಿನಲ್ಲಿ, ದೆಹಲಿಯಲ್ಲಿ ಪ್ರತಿಭಟನೆಯನ್ನು ನಡೆಸೋದಕ್ಕೆ ಮುಂದಾಗ್ತಾ ಇದೆ. ದೆಹಲಿಯಲ್ಲಿ ಕಾಂಗ್ರೆಸ್, ಬೆಂಗಳೂರಿನಲ್ಲಿ ಬಿಜೆಪಿಯ ಪ್ರತಿಭಟನೆಯ ಹೆಸರಿನಲ್ಲಿ ಒಂದು ರೀತಿ ಬಿಜೆಪಿ ಕಾಂಗ್ರೆಸ್ನ ಪಾಲಿಟಿಕ್ಸ್ ಈಗ ಕಂಡು ಬರ್ತಾ ಇದೆ. ಇನ್ನು ಡಿಕೆ ಸುರೇಶ್ ಹೇಳಿಕೆಯನ್ನೇ ಅಸ್ತ್ರವಾಗಿಸಿಕೊಳ್ಳೋದಕ್ಕೆ ನಿರ್ಧಾರ ಮಾಡಲಾಗಿದೆ. 2 ಪ್ರತಿಭಟನೆಯ ಅಸ್ತ್ರ ಇಲ್ಲಿ. ಒಂದ್ ಕಡೆ ದೆಹಲಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸ್ತಾ ಇದ್ರೆ, ಅದಕ್ಕೆ ಪ್ರತಿಯಾಗಿ ಇಲ್ಲಿ ಬೆಂಗಳೂರಿನಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿದೆ. ಒಟ್ಟಾರೆ ಅನುದಾನದ ವಿಚಾರದಲ್ಲಿ ನಡೀತಾ ಇರುವಂತಹ ಸಮರ ಇದು. ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ಸಮರ ಸಾರಿದೆ. ಕೇಂದ್ರದಿಂದ ಬರಬೇಕಾದಂತಹ ಅನುದಾನ ರಾಜ್ಯಕ್ಕೆ ಬರ್ತಾ ಇಲ್ಲ, ತಾರತಮ್ಯ ಮಾಡ್ತಾ ಇದೆ ಕೇಂದ್ರ ಅಂತ ಕಾಂಗ್ರೆಸ್ ಸರ್ಕಾರ ಮೊದಲಿಂದಲೂ ಕೂಡ ಆರೋಪ ಮಾಡ್ತಲೇ ಇತ್ತು. ಆದ್ರೆ ಈಗ ಬಹಳ ದೊಡ್ಡ ಅಸ್ತ್ರವನ್ನ ಕೇಂದ್ರ ಸರ್ಕಾರದ ವಿರುದ್ಧ ಪ್ರಯೋಗ ಮಾಡೋದಕ್ಕೆ ಹೊರಟಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ಈಗ ಸಂಪರ್ಕದಲ್ಲಿದ್ದಾರೆ. ಶರತ್, ಅನುದಾನ ಅಸ್ತ್ರವನ್ನ ಕಾಂಗ್ರೆಸ್ ಈಗ ಕೇಂದ್ರ ಸರ್ಕಾರದ ಮೇಲೆ ಪ್ರಯೋಗ ಮಾಡೋದಕ್ಕೆ ಹೊರಟಿದೆ. ಒಂದೇ ದಿನ 2 ಪ್ರತಿಭಟನೆ, ಒಂದು ಕಾಂಗ್ರೆಸ್ ದೆಹಲಿಯಲ್ಲಿ ನಡೆಸಿದ್ರೆ, ಮತ್ತೊಂದು ಕಡೆ ಬಿಜೆಪಿ ಬೆಂಗಳೂರಿನಲ್ಲಿ ಅದಕ್ಕೆ ಪ್ರತಿಯಾಗಿ ಪ್ರತಿಭಟನೆಯನ್ನ ನಡೆಸುತ್ತೆ. ಈ ಅನುದಾನದ ಅಸ್ತ್ರ ಯಾವ ರೀತಿ ರಾಜ್ಯ ಮತ್ತು ದೆಹಲಿಯಲ್ಲಿ ಸದ್ದು ಮಾಡ್ತಾ ಇದೆ? ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಅನುದಾನದ ವಿಚಾರವಾಗಿ ಬಿಗ್ ಫೈಟ್ ಆಗುವಂತ ಎಲ್ಲಾ ಸಾಧ್ಯತೆಗಳಿದೆ. ಈಗಾಗಲೇ ಕಾಂಗ್ರೆಸ್ ಘೋಷಣೆ ಮಾಡಿದೆ, ದೆಹಲಿಯಲ್ಲಿ ತನ್ನ ಸಂಪುಟ ಸಹೋದ್ಯೋಗಿಗಳೊಂದಿಗೆ ಮುಖ್ಯಮಂತ್ರಿ ಮತ್ತೆ ಉಪಮುಖ್ಯಮಂತ್ರಿ ನೇತೃತ್ವದಲ್ಲಿ ದೆಹಲಿಯಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಇಲ್ಲಿ ರಾಜ್ಯದಲ್ಲೂ ಕೂಡ ಬಿಜೆಪಿ ಅವತ್ತೇ ವಿಧಾನಸೌಧದಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ. ಈಗಾಗಲೇ ಬಿಜೆಪಿ ಒಂದು ಆಗ್ರಹ ಮಾಡಿತ್ತು, ಶ್ವೇತಪತ್ರ ಹೊರಡಿಸಿ. ಮನಮೋಹನ್ ಸಿಂಗ್ ಕಾಲದಲ್ಲಿ ಎಷ್ಟು ಬಂದಿತ್ತು, ಮೋದಿ ಅವರ ಕಾಲದಲ್ಲಿ ಎಷ್ಟು ಬಂದಿದೆ ಅನ್ನೋದು. ಸೊ ಇದಕ್ಕೆ ಪ್ರತಿಯಾಗಿ ಮುಖ್ಯಮಂತ್ರಿಗಳು ಇವತ್ತು ಮಹತ್ವದ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. 10:00 ಬೆಂಗಳೂರಿನಲ್ಲಿ ವಿಧಾನಸೌಧದಲ್ಲೇ ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಒಂದಿಷ್ಟು ನಮಗೆ ರಾಜ್ಯಕ್ಕೆ ಬರಬೇಕಾದಂತ, ರಾಜ್ಯದಿಂದ ಇಷ್ಟು ಪ್ರಮಾಣದಲ್ಲಿ ನಾವು ಟ್ಯಾಕ್ಸ್ ಎಲ್ಲ ಕಟ್ತೀವಿ, ಆದ್ರೆ ಇದುವರೆಗೂ ಕೂಡ ಕೇಂದ್ರದಿಂದ ಬರ ಪರಿಹಾರ ಬಂದಿಲ್ಲ, ಆಮೇಲೆ ಬಹಳಷ್ಟು ಯೋಜನೆಗಳಲ್ಲಿ ಕಡಿತ ಆಗಿದೆ ಅನ್ನೋದು ಆರೋಪವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಯಾವ್ಯಾವ ಅನುದಾನದಲ್ಲಿ ಕೊರತೆ ಆಗಿದೆ, ಬೇರೆ ಬೇರೆ ರಾಜ್ಯಗಳಿಗೆ ಎಷ್ಟು ಅನುದಾನವನ್ನ ಕೊಟ್ಟಿದ್ದಾರೆ, ಈ ಅಂಕಿಅಂಶಗಳನ್ನ ಇಟ್ಕೊಂಡು ಇವತ್ತು ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ತದನಂತರ ಅಂದ್ರೆ ದೆಹಲಿಯಲ್ಲಿ ಪ್ರತಿಭಟನೆ ಮಾಡೋಕ್ಕಿಂತ ಮುಂಚೆ ರಾಜ್ಯಕ್ಕೆ ಬರಬೇಕಾದ ಅನುದಾನ ಎಷ್ಟು ಅನ್ನೋದನ್ನ ಮುಖ್ಯಮಂತ್ರಿಗಳು ಇವತ್ತು ಸುದ್ದಿಗೋಷ್ಠಿಯನ್ನ ಮಾಡಿ ವಿವರಿಸ್ತಾರೆ. ಇದೀಗ ಇದೇ ಅಸ್ತ್ರವನ್ನ ಇಟ್ಕೊಂಡು ಮುಖ್ಯಮಂತ್ರಿಗಳು ಕೂಡ, ಅಂದ್ರೆ ಕಾಂಗ್ರೆಸ್ ಒಂದು ಲೋಕಸಭಾ ಚುನಾವಣೆಗೆ ಒಂದು ಫೈಟ್ ಮಾಡುತ್ತೆ. ಈಗ ಬಿಜೆಪಿ ಅಯೋಧ್ಯೆ ನಂತರ ಒಂದಿಷ್ಟು ರಾಜ್ಯದ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಕ್ಟಿವ್ ಆಗಿದೆ ಅಂತ ಮೊನ್ನೆ ಸಚಿವರ ನೇತೃತ್ವದ ಸಭೆಯಲ್ಲೇ ಮುಖ್ಯಮಂತ್ರಿಗಳು ಹೇಳಿದ್ರು. ಈಗ ಅಭಿವೃದ್ಧಿ ವಿಚಾರದಲ್ಲಿ ಕೇಂದ್ರ ನಮಗೆ ತಾರತಮ್ಯ ಮಾಡ್ತಾ ಇದೆ, ಅನುದಾನ ವಿಚಾರದಲ್ಲಿ ತಾರತಮ್ಯ ಮಾಡ್ಕೊಳ್ತಾ ಇದೆ ಅಂತ ಇದನ್ನೇ ವಿಷಯವನ್ನ ಇಟ್ಕೊಂಡು ರಾಜ್ಯದ ಜನನ ಮುಂದೆ ಹೋಗೋಣ ಅನ್ನೋದನ್ನ ಮುಖ್ಯಮಂತ್ರಿಗಳು ಕೂಡ ತನ್ನ ಸಂಪುಟ ಸಹೋದ್ಯೋಗಿಗಳಿಗೆ ಹೇಳಿದ್ರು. ಇದೀಗ ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿದ ನಂತರ ಎಲ್ಲ ರಾಜ್ಯ ಮತ್ತೆ ತಾಲೂಕು ಮಟ್ಟದಲ್ಲೂ ಕೂಡ ಇದೇ ವಿಷಯವನ್ನ ಇಟ್ಕೊಂಡು ಜನರ ಮುಂದೆ ಹೋಗ್ಲಿಕ್ಕೂ ಕೂಡ ಕಾಂಗ್ರೆಸ್ ಪ್ಲಾನ್ ಅನ್ನ ಇಟ್ಕೊಂಡಿದೆ. ನಾವು ಈ ಗ್ಯಾರಂಟಿ ಯೋಜನೆಗಳ ಜೊತೆಗೆ ಇಷ್ಟೆಲ್ಲ ವ್ಯವಸ್ಥೆಯನ್ನ ಮಾಡ್ತಾ ಇದೀವಿ, ಆದ್ರೆ ಕೇಂದ್ರದಿಂದ ಅನುದಾನ ನಮಗೆ ಸಿಗ್ತಾ ಇಲ್ಲ. ಸೊ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳಿದ್ರು, ಅವಾಗೂ ಕೂಡ ಏನು ಮಾಡಿಲ್ಲ. ಆ ಅಂಕಿಅಂಶ ಏನಿತ್ತು ಕಳೆದ 5 ವರ್ಷ ಕೇಳಿದಂತೆ ಈಗ ತಮ್ಮ ಅವಧಿಯಲ್ಲಿ ಏನಾಗಿತ್ತು ಅದನ್ನೆಲ್ಲ ಅಂಕಿಅಂಶವನ್ನ ಬಿಡುಗಡೆ ಮಾಡ್ತೀವಿ ಅಂತ ಸಿದ್ದರಾಮಯ್ಯನವರು ಹೊರಟಿದ್ದಾರೆ. ಆದ್ರೆ ಇದಕ್ಕೆ ಪ್ರತಿಯಾಗಿ ಬಿಜೆಪಿ ಸಹ ಮನಮೋಹನ್ ಸಿಂಗ್ ಕಾಲದಲ್ಲಿ ಎಷ್ಟು ಅನುದಾನ ಸಿಕ್ಕಿತ್ತು, ಈಗ ಎಷ್ಟು ಅನುದಾನ ಸಿಕ್ಕಿದೆ, ಶ್ವೇತಪತ್ರ ಹೊರಡಿಸಿ ಅನ್ನೋದನ್ನ ಆಗ್ರಹ ಮಾಡ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಶರತ್, ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ಇದೇ ವಿಚಾರ 2 ಪಕ್ಷಗಳಿಗೂ ಕೂಡ ಅಸ್ತ್ರ ಆಗಿರುವಂಥದ್ದು. ಏಟು ಎದುರೇಟು ಬಹಳ ಜೋರಾಗಿರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಅನ್ಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.